ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಇದನ್ನು ನಾವು 7ನೇ ತರಗತಿಯ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳ ಮುಂದಿನ ಒಂದು ವಿಡಿಯೋವನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ನೋಡೋಣ. ಸೊ ಹಿಂದಿನ ಎಲ್ಲ ವೀಡಿಯೋಸ್ಗೆ ಅದ್ಭುತವಾದ ಒಂದು ರೆಸ್ಪಾನ್ಸ್ ನಿಮ್ಮಿಂದ ಸಿಕ್ಕಿದೆ. ನಿಮ್ಮ ಪ್ರೀತಿಗೆ ಸದಾ ಚಿರಋಣಿ ಆಗಿರ್ತೇನೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಕ್ಯಾಲೆಂಡರ್ನಲ್ಲಿನ ವಿನ್ಯಾಸಗಳು. ಸೊ ಇಲ್ಲಿ ಈಗ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಈ ರೀತಿಯಾದಂತಹ ಪ್ಯಾಟರ್ನ್ಸ್ಗಳು ಸಿಕ್ಕಿದ್ರೆ ನಾವು ಯಾವ ರೀತಿಯಾಗಿ ಆ ಒಂದು ಪೊಸಿಷನನ್ನು ಹುಡುಕ್ತೇವೆ ಅಂತ ನೋಡಿದ್ವಿ ಅಲ್ಲಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕ್ಯಾಲೆಂಡರ್ನಲ್ಲಿ ಹಾಗಾದರೆ ನಾವು ಯಾವ್ಯಾವ ರೀತಿಯ ವಿನ್ಯಾಸಗಳನ್ನು ನೋಡ್ತೀವಿ. ಅದ್ಭುತವಾಗಿದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಲ್ಲಿ ನವೆಂಬರ್ 2024 ಒಂದು ಕ್ಯಾಲೆಂಡರನ್ನು ಕೊಟ್ಟಿದ್ದಾರೆ. ಕ್ಯಾಲೆಂಡರ್ನಲ್ಲಿ 2x2 ಚೌಕಗಳನ್ನು ತಗೊಳ್ಳಿ. 2x2 ಚೌಕಗಳು ಅಂತ ಅಂದ್ರೆ ಏನು? ಸೊ 2x2 ಅಂತ ಅಂದರೆ 2 ರೋ. ಓಕೆ, ಫೈನ್. ಇಲ್ಲಿಂದ ಹೀಗೆ ನೀವು ತೊಗೊಂಡ್ವಿ ಅಂತ ಅಂದರೆ ಈ ರೀತಿಯಾಗಿ ಬರುತ್ತೆ. 2x2 ಈ ರೀತಿಯಾಗಿ 2 ಕಾಲಮು 2 ರೋ ಅಂತ ಹೇಳಿ 2x2 ಅಂತ ಅಂದರೆ ಓಕೆ, ಫೈನ್. ಅದನ್ನೇ ರೆಡ್ ಇಂಕಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೊ ಒಂದು ಆಸಕ್ತಿದಾಯಕ ಲಕ್ಷಣವನ್ನು ತೋರಿಸುತ್ತದೆ. ಏನು ತೋರಿಸುತ್ತಪ್ಪ ಅಂತ ಅಂದರೆ, ಸೊ ಇದೇ ಏನು ರೆಡ್ ಮಾರ್ಕಲ್ಲಿ ಮಾಡಿದಾರಲ್ಲ ಅದನ್ನು ಹೊರಗಡೆ ತೆಗೆದಿದ್ದಾರೆ. ಸೊ ನಾವು ಇಲ್ಲಿ ಗುರುತು ಮಾಡಿದಾರಲ್ಲ 2x2 ಚೌಕವನ್ನು ತೆಗೆದುಕೊಂಡಾಗ ಅವುಗಳ ಕರ್ಣದಲ್ಲಿರುವ ಸಂಖ್ಯೆಗಳನ್ನು ನೋಡೋಣ. ಕರ್ಣಗಳು ಅಂತ ಅಂದ್ರೇನು? ಡಯಾಗ್ನಲ್ಸ್ ಅಂತ ಹೇಳ್ತೀವಿ. ಇದನ್ನು ಕರ್ಣಗಳು ಅಂತ ಹೇಳ್ತೀವಿ. ಇದನ್ನು ಕರ್ಣ, ಇದೊಂದು ಕರ್ಣ. ಚೌಕಕ್ಕೆ 2 ಕರ್ಣ ಇರ್ತಾವಲ್ವ. ಸೊ ಆ 2 ಕರ್ಣಗಳನ್ನು ನೋಡ್ತೀವಿ. ಅವುಗಳ ಮೊತ್ತವನ್ನು ಕಂಡುಹಿಡಿಯೋಣ. 12 + 20 ಎಷ್ಟಾಯಿತು? 32. ಆಮೇಲೆ 13 + 19 ಎಷ್ಟಾಯಿತು? ಅದು ಸಹ 32. ಓಕೆ, ಇವನ್ನ ಈ ರೀತಿಯಾಗಿ ಕೂಡಿಸಿದ್ರು 32, ಇದನ್ನು ಈ ರೀತಿಯಾಗಿ ಕೂಡಿಸಿದ್ರು ಸಹ 32. ಹಾಗಾದರೆ ಅವುಗಳು ಸಮಗಳು ಬರುತ್ತಲ್ವಾ. ಸೊ ಕ್ಯಾಲೆಂಡರ್ನ ಹಾಗಾದರೆ ಸಂಖ್ಯೆಗಳನ್ನು 30ರಿಂದ ಮುಂದಕ್ಕೆ ನೀವು ವಿಸ್ತರಿಸ್ಕೊಂಡು ಹೋಗ್ತೀರಾ ಅಂದ್ಕೊಳ್ಳಿ. ಸೊ ಅದೇ ಕ್ಯಾಲೆಂಡರ್ನ ನಾವು ನೆಕ್ಸ್ಟ್ ಮುಂದಕ್ಕೆ ಹಾಗೆ ಮಾಡ್ಕೊಂಡು ಹೋಗಿದ್ದಾರೆ. 30, 31, 32, 44ವರೆಗಿದೆ. ಮುಂದೆ ಇನ್ನೂ ಅಂತ್ಯವಿಲ್ಲದಷ್ಟು ಅಡ್ಡ ಸಾಲುಗಳನ್ನು ನಾವು ಸೃಜಿಸೋಣ ಅಂತ ಕೊಟ್ಟಿದ್ದಾರೆ. ಇನ್ನೂ 44 ಇದೆ. ನೀವು 45, 46, 47, 48 ಹಾಗೆ ಮಾಡ್ಕೊಂಡು ಹೋಗ್ಬೋದು. 49, 50, 51 ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೂ ಸಹ ನೆಕ್ಸ್ಟ್ ಕ್ವಶನ್ ಏನು ಬರ್ತಾನೆ? ಅಂತ್ಯವಿಲ್ಲದ ಈ ಗ್ರಿಡ್ನಲ್ಲಿನ 2x2 ಚೌಕದ ಕರ್ಣದಲ್ಲಿರುವ ಸಂಖ್ಯೆಗಳ ಮೊತ್ತವು ಸಮವಾಗಿರುತ್ತದೆಯೇ? ನಾವು ಹೇಗೆ ಖಚಿತಪಡಿಸಬಹುದು ಅಂತ ಕೇಳ್ತಾ ಇದ್ದಾರೆ. ಹೌದು, ಇದರೊಳಗಡೆ ನಾವು ಯಾವುದೇ ಒಂದು 2x2 ಒಂದು ಇದನ್ನು ನೋಡಿದಾಗ ಸಹ ಅವರೇನು ನಾವು ಹೇಗೆ ಖಚಿತಪಡಿಸ್ಕೊಳ್ಬೋದು ಅಂತ ಕೇಳಿದಾರಲ್ಲ. ಇದನ್ನು ಖಚಿತಪಡಿಸ್ಕೊಳ್ಳಲು ನಾವು ಎಲ್ಲ 2x2 ಚೌಕಗಳೊಂದಿಗೆ ಪರಿಶೀಲಿಸಲು ಸಾಧ್ಯವಿಲ್ಲ. ಏಕೆಂದರೆ ಇಲ್ಲಿ ನಾವು ಅಸಂಖ್ಯಾತ ಚೌಕಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ನಾವು ಇದನ್ನು ತೊಗೊಂಡ್ರು ಸಹ ಎಷ್ಟಾಯಿತು ಅಂತ ನೋಡ್ರಿ. 1 + 9 10, 2 + 8 10. ಓಕೆ, ಫೈನ್. ಇನ್ನೊಂದು 2 ಏನು ಬೇಕಾದರೆ ನೋಡ್ಕೊಳ್ಳೋಣ. ಸೊ ಈ ಒಂದು ಚೌಕವನ್ನು ನಾನು ತೊಗೊಳ್ತಾ ಇದ್ದೀನಿ ಅಂದ್ಕೊಳ್ಳಿ, 2x2 ಚೌಕನ. ಸೊ ಆಲ್ರೆಡಿ ಇದು ಆಯಿತು. ಸೊ ಇನ್ನೊಂದು ನೀವು ತೊಗೊಂಡಾಗ 4 + 12 ಎಷ್ಟಾಗುತ್ತೆ? 16 ಆಗುತ್ತೆ. 11 + 15 ಎಷ್ಟಾಗುತ್ತೆ? 16 ಆಗುತ್ತೆ. ಹಾಗಾದರೆ ಇದು ಹೋಲ್ಡ್ಸ್ ಟ್ರೂ. ಎಲ್ಲ ಒಂದು ಕೇಸಸ್ಸಲ್ಲೂ ಸಹ ಹೋಲ್ಡ್ಸ್ ಟ್ರೂ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾನೆ. ಒಂದು 2x2 ಚೌಕವನ್ನು ಪರಿಗಣಿಸೋಣ. ಅದರ ಮೇಲಿನ 2 ಸಂಖ್ಯೆ ಯಾವ ಸಂಖ್ಯೆ ಆದರೂ ಆಗಿರಬಹುದು. ನಾವು ಅದನ್ನು ಎ ಅಂತ ಹೇಳಿಬಿಟ್ಟು ಕರೆಯೋಣ. ಸೊ ಬನ್ನಿ, ಹಾಗಾದರೆ ಎ ಅಂತ ಹೇಳಿಬಿಟ್ಟು ಕರೆದಿದ್ದಾರೆ ಅಂತ ಅಂದರೆ ನೆಕ್ಸ್ಟ್ ನಂಬರನ್ನು ಸಹ ನಾವು ಅದನ್ನು ಈಗ ನಾವು ನೋಡಿದ್ವಲ್ಲ ಆ ರೀತಿಯಾಗಿ ಬರೆದು ಪರಿಶೀಲಿಸಬಹುದು. ಆಯಿತಾ? ಇಲ್ಲಿ ಕೊಟ್ಟಿದ್ದಾರಲ್ವ ಎ, ಅದಕ್ಕೆ ಯಾವ ರೀತಿಯಾಗಂತ ಅಂದರೆ ಮೇಲಿನ ಎಡಭಾಗದಲ್ಲಿರುವ ಸಂಖ್ಯೆ ನಮಗೆ ತಿಳಿದಿರುವಂತೆ ಈ 2x2 ಚೌಕದಲ್ಲಿರುವ ಇತರೆ ಸಂಖ್ಯೆಗಳನ್ನು ನಾವು ಹೇಗೆ ಕಂಡುಹಿಡಿತೀವಿ? ನಾವು ಮಾಡಿದಂತೆ ಮೊದಲ ಇತರೆ ಸಂಖ್ಯೆಗಳನ್ನು ಫಸ್ಟು ಅಕ್ಷರ. ಈಗ ಡಯಾಗ್ನಲ್ಸನ್ನು ಕೊಟ್ಟಿರ, ಒಂದು ವೇಳೆ ಇದನ್ನು ಕೊಟ್ಟಿರ್ತಿದ್ರೆ ಇವೆರಡನ್ನು ಸೇರಿಸ್ಬೋದಾಗಿತ್ತು. ಇದನ್ನು ಈಗ ನಮಗೆ ಬರೀ ಒಂದಷ್ಟೇ ಚೌಕವನ್ನು ಕೊಟ್ಬಿಟ್ಟು ಅದರೊಳಗಡೆ ಎ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ನಮಗೆ ಏನೂ ಗೊತ್ತಿಲ್ಲ. ಹಾಗಾದರೆ ಅದಕ್ಕಿಂತ ಮುಂಚೆ ನಾವಿಲ್ಲಿ ಒಂದು ಸಂಬಂಧವನ್ನು ನೋಡೋಣ. ಏನು ಸಂಬಂಧ ಅಂತ ಹೇಳಿದರೆ, ಸೊ ಈಗ ನಾನಿಲ್ಲಿ ಯಾವ ತೊಗೊಳ್ತೇನೆ? ಇಲ್ಲೊಂದು ತೊಗೊಳ್ತೇನೆ. ಸೊ ಈ ಒಂದು 2x2 ಒಂದು ಚೌಕವನ್ನು ತೊಗೊಳ್ತೇನೆ. ಓಕೆ, ಇಲ್ಲಿ ಫಸ್ಟು ಸಂಬಂಧವನ್ನು ನೋಡೋಣ. ಏನು ಸಂಬಂಧವನ್ನು ನೋಡ್ತೀರಾ? 33 ಮತ್ತು 34ಕ್ಕೆ ಏನು ಸಂಬಂಧ ಇದೆ? 33ಕ್ಕೆ 1 ಸೇರಿಸಲಾಗಿದೆ. ಸೊ ಈ ಡಬ್ಬವನ್ನು ನಾನಿಲ್ಲಿ ಹಾಕ್ಕೊಳ್ತೇನೆ. ಸೊ ಈಗ ನಾನು ಏನು ತೊಗೊಳ್ತಾ ಇದ್ದೀನಿ, ಇದನ್ನು ಬಿಡಿಸ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ನಾವು ಆ ಕಡೆದು ಬಿಡಿಸೋಣಂತೆ. ಸೊ ಫಸ್ಟ್ ಏನು 33 ಇದೆಯಲ್ವಾ. ಸೊ ಇದೇನಿದೆ 34 ಅಂತಂದರೆ ಯಾವ ರೀತಿಯಾಗಿ ಬರಿಬೋದು? 33 + 1 ಅಂತ ಹೇಳಿಬಿಟ್ಟು ಬರಿಬೋದು ಅಲ್ವಾ. ಯಾಕೆ 34 ಬರುತ್ತಲ್ವಾ. ಸೊ ಅದಾದಮೇಲೆ ನೆಕ್ಸ್ಟು 33 ಕೆಳಗಡೆ ಏನು ಯಾವ ನಂಬರ್ ಬರಿಬೇಕು ನಮಗೆ ಗೊತ್ತೇ ಇಲ್ಲ. ಕ್ಯಾಲೆಂಡರ್ ನಮ್ಮ ಎದುರುಗಡೆ ಇಲ್ಲ. ಈ ಕ್ಯಾಲೆಂಡರ್ ಬಿಟ್ಟುಬಿಡಿ. ಸೊ ಬರೀ ಬಾಕ್ಸ್ ಅಷ್ಟೇ ಇದೆ. 33 ಕೆಳಗಡೆ ಏನಿದೆ ಅಂತಂದರೆ ಮೇಲ್ಗಡೆಯಿಂದ ಸಂಬಂಧ ನೋಡ್ಕೊಂಬರೋಣ. ಒಂದು ವಾರದಲ್ಲಿ 7 ದಿನಗಳಿದ್ವಲ್ವಾ. ಸೊ 5ಕ್ಕೆ 7 ಕೊಡಿಸಿದ್ರೆ 12, 12ಕ್ಕೆ 7 ಕೊಡಿಸಿದ್ರೆ 19, 19ಕ್ಕೆ 26 ಕೊಡಿಸಿದ್ರೆ 33, 33ಕ್ಕೆ 7 ಕೊಡಿಸಿದ್ರೆ 40, 40ಕ್ಕೆ ನೆಕ್ಸ್ಟು ಈ ರೀತಿಯಾಗಿ ಅಂತ ಅಂದರೆ 33ಕ್ಕಿಂತ 7 ದಿನ ಜಾಸ್ತಿ ಇದೆ ಅಂತ. ಸೊ ನಾವಿಲ್ಲಿ ಏನು ಮಾಡ್ಬೋದು? 33 + 7 ಮಾಡಬಹುದು ಅಲ್ವಾ.
ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲೇನು ಮಾಡಬಹುದು, 33 ಪ್ಲಸ್ 7 ಆದಮೇಲೆ ನೆಕ್ಸ್ಟ್ ನಂಬರ್ ಇರುತ್ತೆ 40ಕ್ಕೆ 41 ಇರುತ್ತಲ್ವ. ಸೊ 33 ಪ್ಲಸ್ 8 ಮಾಡಿದ್ರೆ ನಮಗೆ ಸಿಗತ್ತೆ. ಅರ್ಥ ಆಯ್ತಾ? ಸೊ ಮತ್ತೊಂದು ಸಲ ಹೇಳ್ತೇನೆ, ನಮಗೆ ಒಂದೇ ಒಂದು ನಂಬರ್ ಕೊಟ್ಟಾಗ 33 ಕೊಟ್ಟಿದ್ದಾರೆ ಅಂತ ಅಂದರೆ ಆಬ್ವಿಯಸ್ಲಿ ನೆಕ್ಸ್ಟ್ ನಂಬರ್ ಅದಕ್ಕಿಂತ ಒಂದು ಜಾಸ್ತಿ ಇರುತ್ತೆ, ಅದನ್ನೇ ಮಾಡಿದ್ದೀವಿ. ಸೊ ಇಲ್ಲಿ ಕೆಳಗಡೆ ಬಂದಾಗ ವಾರಕ್ಕೆ 7 ದಿನಗಳು ಅಂತ ಅಂದರೆ 7 ಒಂದು ಇದರೊಳಗಡೆ ಜಂಪ್ ಆಗ್ತಾ ಇರುತ್ತೆ. ನೀವು ಇದೇ ಲೈನ್ ಅದೇ ಲೈನ್ ಅಂತಲ್ಲ, ಇಲ್ಲೂ ಸಹ ನೋಡಿದ್ರೆ 7ಕ್ಕೆ 7 ಕೂಡಿಸಿದ್ರೆ 14, 14ಕ್ಕೆ 7 ಕೂಡಿಸಿದ್ರೆ 21, 21ಕ್ಕೆ 7 ಕೂಡಿಸಿದ್ರೆ 28, ಈ ರೀತಿಯಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. 7 ದಿನಗಳ ಡಿಫ್ರೆನ್ಸಲ್ಲಿ ಜಾಸ್ತಿ ಆಗ್ತಿರುತ್ತೆ. ಅದಕ್ಕೆ 33 ಪ್ಲಸ್ 7, ಅದು ಯಾವುದೇ ನಂಬರ್ ಆಗಿರಬಹುದು ಗೊತ್ತಿಲ್ಲ. 33ಕ್ಕೆ ಪ್ಲಸ್ 7 ಮಾಡಿದಾಗ ಎಷ್ಟಾಯಿತು, 40 ಬಂತು. ಅದೇ ನೆಕ್ಸ್ಟ್ ನಂಬರು 33 ಪ್ಲಸ್ 7 ಪ್ಲಸ್ 1 ಅಂತಲೂ ಬರಿಬೋದು, ಇದಕ್ಕಿಂತ ಪ್ಲಸ್ 1 ಜಾಸ್ತಿ ಅಂತ. 7 ಪ್ಲಸ್ 1 8 ಅಲ್ವಾ. ಸೊ 33 ಪ್ಲಸ್ 8 ಅಂತ ಹೇಳಿ ಕೊಟ್ವಿ. ಇದೇ ಸಂಬಂಧವನ್ನು ನಾವು ನೆಕ್ಸ್ಟು ಇಲ್ಲಿಗೆ ಫಾಲೋ ಮಾಡೋಣ. ಓಕೆ, ಸೊ ಇದನ್ನು ನಾವು ಫಾಲೋ ಮಾಡಿದ್ರೆ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ ಇಲ್ಲಿ ಒಂದು ಬಾಕ್ಸ್ ಹಾಕ್ತೇನೆ. ಸೇಮ್ ಅದೇ ರೀತಿಯಾಗಿ ನಾವು ಫಾಲೋ ಮಾಡೋಣ. 2 ಇಂಟು 2 ಎ ಕೊಟ್ಟಿದ್ದಾರೆ, ಇದು ಗೊತ್ತಿಲ್ಲ ಇದು. ಸೊ ಈಗ ನಾವು ನೋಡಿದ್ವಿ, ಇಲ್ಲಿ ನೋಡಿರೋ ಪ್ರಕಾರ 33 ಪ್ಲಸ್ 1. ಸೊ ಇಲ್ಲಿ 33 ಇಲ್ಲ ನಮ್ಮ ಹತ್ರ, ಎ ಪ್ಲಸ್ 1. ಓಕೆ, ನೆಕ್ಸ್ಟ್ ಕೆಳಗಡೆ ಎಷ್ಟು ಜಾಸ್ತಿ ಇರುತ್ತೆ, 33 ಪ್ಲಸ್ 7. ಇದು ಎಷ್ಟಾಗುತ್ತೆ ಹಾಗಾದರೆ, ಎ ಪ್ಲಸ್ 7. ನೆಕ್ಸ್ಟ್ ಇದೆಷ್ಟಾಗುತ್ತೆ, ಎ ಪ್ಲಸ್ 8. 33 ಪ್ಲಸ್ 8 ಮಾಡಿದ್ನಲ್ವಾ, ಎ ಪ್ಲಸ್ 8 ಬಂತು. ಹಾಗಾದರೆ ಇಲ್ಲೂ ಸಹ ಡಯಾಗ್ನಲ್ಸ್ ಕಾರಣೀಯ ಮೊತ್ತಗಳು ಅಂತ ಅಂದರೆ ಕರ್ಣಗಳ ಮೊತ್ತ ಸಮವಾಗಿರುತ್ತಾ ಅಂತ ಹೇಳಿಬಿಟ್ಟು ನಾವು ನೋಡಬೇಕಾಗತ್ತೆ. ಸೊ ಇದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಬನ್ನಿ, ಎ ಪ್ಲಸ್ 8 ಈಸ್ ಈಕ್ವಲ್ ಟು ಇದು ಇದಕ್ಕೆ ಸಮಾನ ಅಂತ ಹೇಳಿಬಿಟ್ಟು ನೋಡೋಣ. ಎ ಪ್ಲಸ್ 1 ಪ್ಲಸ್ ಎ ಪ್ಲಸ್ 7 ಕೂಡಿಸಿ ನೋಡ್ತಾ ಇರೋದು. ಇಲ್ಲೆಲ್ಲ ನಾವು ಕೂಡಿ ನೋಡಿದ್ದೆ ಅಲ್ವಾ, ಈ ರೀತಿಯಾಗಿ ಕೂಡಿ ನೋಡಿದ್ವಿ. 12 ಪ್ಲಸ್ 20 32, 13 ಪ್ಲಸ್ 19 32 ಅಂತ ಹೇಳಿ ಇಲ್ಲೂ ಸಹ ಕೂಡಿಸ್ತಾ ಇದ್ವಿ. ಇದು ಈಕ್ವಲ್ ಬರುತ್ತಾ ಅಂತ ಹೇಳಿಬಿಟ್ಟು ನೋಡಬೇಕಷ್ಟೇ. ಎ ಎಷ್ಟಾಯಿತು, 2a ಆಯಿತು. ಓಕೆ, 2a ಪ್ಲಸ್ 8 ಆಯಿತು. ಇಲ್ಲೆಷ್ಟಾಯಿತು, ಎ ಎಷ್ಟಾಯಿತು, 2a, 7 ಪ್ಲಸ್ 1 8. ನೋಡಿ ನೀವು, ಯಾವುದೇ ನಂಬರ್ ಇರ್ಬೋದು, 2a ಪ್ಲಸ್ 8, 2a ಪ್ಲಸ್ 8. ಇಲ್ಲಿ ನಾವೇನು ಮಾಡಿದ್ವಿ, ಬರೀ ಹೌದು ಸಾಧ್ಯವಿಲ್ಲ ಅಂತಂದರೆ ಬಹಳ ಅಸಂಖ್ಯಾತ ಸಂಖ್ಯೆಗಳಿದ್ದಾವೆ, ಸಾಧ್ಯವಿಲ್ಲ ಅಂದಿದ್ವಿ ಅಷ್ಟೇ. ಬಟ್ ನಾವಿಲ್ಲಿ 2-3 ಎಕ್ಸಾಂಪಲ್ಲು ಸಹ ನಾನು ಇಲ್ಲಿ ತೋರಿಸಿದ್ದೆ. ಬಟ್ ಇದು ಬರೀ ಬಾಯಿ ಮಾತಿಂದ ಆಗಿದ್ರೆ, ಬಟ್ ಇಲ್ಲಿ ನಾವು ಪ್ರೂವ್ ಮಾಡೇ ತೋರಿಸಿದ್ವಿ. ಏನಂತ ಹೇಳಿಬಿಟ್ಟು, ಯಾವುದೇ ಈ ಒಂದು ಡಯಾಗ್ನಲ್ಸ್ ಅಂತ ಅಂದರೆ ಕರ್ಣಗಳ ಒಂದು ಮೊತ್ತ ಇರ್ತಿಯಲ್ಲ, ಕರ್ಣೀಯ ಮೊತ್ತಗಳು ಅವು ಒಂದಕ್ಕೊಂದು ಸಮವಾಗಿರುತ್ತೆ. ಈ ಕರ್ಣಕ್ಕೆ ಈ ಕರ್ಣದ ಮೊತ್ತ ಸಮವಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವಿಲ್ಲಿ ತೋರಿಸೇ ಬಿಟ್ವಿ. ಸೊ ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಯಾವುದೇ 2 ಇಂಟು 2 ಚೌಕವನ್ನು ಪರಿಗಣಿಸಿ ಮತ್ತು ಅದರಲ್ಲಿ ಮೇಲಿನ ಎಡ ಸಂಖ್ಯೆಯನ್ನು ಎ ಅಂತ ತೆಗೆದುಕೊಂಡು ಕರ್ಣೀಯ ಮೊತ್ತಗಳಿಗೆ ಈ ಬೀಜೋಕ್ತಿಯನ್ನು ಪರಿಶೀಲಿಸಿ. ಯಾವುದೇ 2 ಇಂಟು 2 ಚೌಕದಲ್ಲಿ ಎನ ಯಾವುದೇ ಬೆಲೆಗೆ ಕರ್ಣೀಯ ಮೊತ್ತಗಳು ಸಮ ಎಂದು ಆಲ್ರೆಡಿ ನಾವು ತೋರಿಸಿದ್ದೇವೆ ಅಲ್ವಾ. ಸೊ ಬನ್ನಿ ನೋಡೋಣ. ಹಾಗಾದರೆ ಯಾವುದಾದ್ರೂ ಒಂದು ತಗೊಳ್ಳೋಣ. ಓಕೆ ಫೈನ್. ಸೊ ನಾನೀಗ ಯಾವುದನ್ನು ತೊಗೊಳ್ತೀನಿ, ಬೇರೆ ಕಲರಿಂದ ತೋರಿಸ್ತೇನೆ. ಓಕೆ, ಸದ್ಯಕ್ಕೆ ಈ ಬಾಕ್ಸನ್ನು ತೊಗೊಳ್ಳೋಣ, ಅದರ ಮೇಲಿಂದ ಈ ಬಾಕ್ಸನ್ನು ತೊಗೊಳ್ಳೋಣ. ಓಕೆ, ಮಾಡಿ ನೋಡೋಣ. ಓಕೆ, ಸೊ ಇದೇ ರೀತಿಯಾಗಿ ಒಂದು ಬಾಕ್ಸ್ ಹಾಕ್ಕೊಳ್ಳೋಣ. ಸೊ ನಮಗೆ ಗೊತ್ತಿಲ್ಲ, ಎ ಪ್ಲಸ್ 1 ಫೈನ್, ಇದು ಎ ಪ್ಲಸ್ 7 ಇರುತ್ತೆ, ಎ ಪ್ಲಸ್ 8 ಇರುತ್ತೆ ಅಂತ ಹೇಳಿ. ಸೊ ಬನ್ನಿ ನೋಡೋಣ. ನೆಕ್ಸ್ಟ್ ಎ ಅಂತ ಅಂದರೆ ಫಸ್ಟ್ ನಂಬರ್ ತೊಗೊಳ್ತಾ ಇರೋದು 21. ಓಕೆ ಫೈನ್, ಇಲ್ಲೇ ಕೆಳಗಡೆ ಮಾಡಿಬಿಡ್ತೀನಿ. ಎ ಅಂತ ಅಂದರೆ 21, ಎ ಪ್ಲಸ್ 1 ಅಂತ ಅಂದರೆ 22. ಸೊ ಫೈನಲ್ ಕರೆಕ್ಟ್ ಇದೆ, 21 22. ಓಕೆ, ಒಪ್ಕೊಳ್ಳೋಣ. ನೆಕ್ಸ್ಟ್ ಎ ಪ್ಲಸ್ 7 ಎಷ್ಟಾಗತ್ತೆ, 21ಕ್ಕೆ 7 ಕೂಡಿಸಿದ್ರೆ 21 ಪ್ಲಸ್ 7 ಎಷ್ಟಾಯಿತು, 28. ಸೊ ಬಂದಿದೆ ಕೆಳಗಡೆ 28. ನೆಕ್ಸ್ಟ್ ಎ ಪ್ಲಸ್ 8 ನೋಡೋಣ. 21ಕ್ಕೆ 8 ಕೂಡಿಸ್ಬೇಕಂತೆ, ಎಷ್ಟಾಯಿತು, 29. ಓಕೆ ಫೈನ್, 21 22 28 ಮತ್ತು 29 ಸೇಮ್ ಬಾಕ್ಸು ನಮಗೆ ಸಿಕ್ಕಿದೆ. ಹಾಗಾದರೆ ಇದು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ ಈಕ್ವಲ್ ಅಂತ ಹೇಳಿ. ಸೊ ಇನ್ನೂ ಒಂದು 2 ಇಂಟು 2 ಡಬ್ಬವನ್ನು ತೊಗೊಂಡು ಮಾಡಿ ಅಂತ ಹೇಳಿದ್ದಕ್ಕೆ ನಾವು ಇದನ್ನು ತೊಗೊಂಡಿದ್ದೀವಿ. ಓಕೆ, ಆಲ್ರೆಡಿ ಈ ಒಂದು ಸೂತ್ರದಿಂದ ನಮಗೆ ಲಾಸ್ಟ್ ಫೈನಲ್ ಕ್ಯಾಲೆಂಡರಲ್ಲಿರುವಂತಹ ಈ ಒಂದು 2 ಇಂಟು 2 ಚೌಕನು ಸಹ ಪ್ರೂವ್ ಆಗಿದೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಏನು ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು. ಮುಂದಿನ ಆಕಾರದಲ್ಲಿರುವಂತೆ ರೂಪುಗೊಳ್ಳುವ ಸಂಖ್ಯೆಗಳ ಒಂದು ಗುಂಪನ್ನು ಕ್ಯಾಲೆಂಡರ್ನಿಂದ ಅಂತ್ಯವಿಲ್ಲದ ಅಡ್ಡಸಾಲುಗಳನ್ನು ಹೊಂದಿರುವ ಪರಿಗಣಿಸಿ.
ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೀವು ನೋಡಬಹುದು, ಇದು ಬೇರೆ ಕಾನ್ಸೆಪ್ಟು. ಓಕೆ, ಇಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ಏನು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಏನು ನಂಬರ್ಸ್ ಇದೆಯಲ್ಲ ಅದನ್ನೆಲ್ಲ ಕೂಡಿಸ್ಕೊಂಬಿಡೋಣ. 8 + 14 + 15 + 16 + 22 ಎಲ್ಲವನ್ನು ಕೂಡಿಸಿದ್ರೆ ಉತ್ತರ ಎಷ್ಟು ಬರುತ್ತೆ? 75 ಬರುತ್ತೆ. ಈ 75 ಜೊತೆಗೆ ಈ ಮಧ್ಯದಲ್ಲಿ ಇದೆಯಲ್ಲ 15 ನಂಬರು ಸಂಬಂಧವನ್ನು ಹೊಂದಿದೆ. ಏನು ಸಂಬಂಧ? 15 × 5 75. ಓಕೆ, ಸೊ 15ರೊಂದಿಗೆ ಇದನ್ನು ಹೋಲಿಸಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ರು. ಅದನ್ನು ನಾವು ಯಾಕೆ ನೀವು 15ರಿಂದನೇ ಹೋಲಿಸಿದಾರ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ 15ರಿಂದ ಅದನ್ನು ಹೋಲಿಸ್ರಿ ಅಂತ ಹೇಳ್ಬಿಟ್ಟು 15 × 5 ಡೈರೆಕ್ಟಾಗಿ 70. ಒಟ್ಟು ಮೊತ್ತ ಯಾವಾಗಲೂ ಮಧ್ಯದಲ್ಲಿರುವ ಸಂಖ್ಯೆ 5ರಷ್ಟಾಗಿದೆ, 5ರಷ್ಟು ಹೆಚ್ಚಿದೆ ಅನ್ನೋದನ್ನು ನಾವು ಗಮನಿಸಿ. ಹಾಗಾದರೆ ಇದು ಯಾವಾಗಲೂ ಸರಿಯಾಗತ್ತಾ? ಯಾವಾಗಲೂ ಸರಿ ಆಗತ್ತಾ? ಸೊ ಗೊತ್ತಿಲ್ಲ, ಬನ್ನಿ ನೋಡೋಣ. ನಾವು ಯಾಕಿರೋದು ಚೆಕ್ ಮಾಡೋಕ್ಕೆ ಅಲ್ವಾ. ಇದನ್ನು ಹೇಗೆ ತೋರಿಸಿರುವಿರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಬನ್ನಿ ನಾವು ತೋರಿಸ್ಬಿಡೋಣ ಯಾವ ರೀತಿಯಾಗಿ. ಓಕೆ, ಇದಕ್ಕೂ ಸಹ ನಮಗೀಗ ಗ್ರಿಡ್ ಬೇಕು, 3 × 3 ಗ್ರಿಡ್ ಬೇಕಲ್ವಾ. ಸೊ ಇಲ್ಲಿ 3 × 3 ಯಾಕೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, 3 ರೋಸ್ ಇದೆ, 3 ಕಾಲಮ್ಸ್, ಅಡ್ಡ ಸಾಲುಗಳು 3, ಕಂಬ ಸಾಲುಗಳು 3 ಇದೆ. ಹಾಗಾಗಿಬಿಟ್ಟು 3 × 3 ನೋಡೋಣ. ಸೊ ಇದೇ ಕ್ಯಾಲೆಂಡರ್ ಅಂತ ಬೇಡ, ಇದು ಭಾಳ ಇದಾಗ್ಬಿಟ್ಟಿದೆ. ಸೊ ಇದನ್ನು ತೊಗೊಳ್ಳೋಣ. ಸೇಮ್ ಅದೆರಡು ಒಂದೇ ಕ್ಯಾಲೆಂಡರು. ಸೊ ಇದನ್ನು ತೊಗೊಳ್ಳೋಣ. ಎಲ್ಲಿಂದ ತೊಗೊಳ್ಳೋಣ? ಇಲ್ಲೇ ಮಾರ್ಕ್ ಆಲ್ರೆಡಿ ಮಾಡಿದ್ದಾರೆ ಅವರು, ಅಲ್ಲಿಂದನೇ ತೊಗೊಂಡ್ಬಿಡ್ತೀನಿ ನಾನು. ಸೊ ಇಲ್ಲಿ 3 × 3 ತೊಗೊಬೇಕಲ್ವ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ ಫೈನ್, ಇದನ್ನು ತೊಗೊಳ್ಳೋಣ. ಸೊ ಮಧ್ಯದ ಸಂಖ್ಯೆ ಯಾವುದು ಬಂದಿದೆ? ಇದು ಸಂಖ್ಯೆ ಬಂದಿದೆ. ಸೊ ನಾವು ಈಗ ಬರ್ಕೊಳೋದು ಯಾವುದು? ಇದೊಂದು ಬರ್ಕೊಬೇಕು. 13, 19, 27, ನೆಕ್ಸ್ಟ್ 21. ಸೊ 20 ಜೊತೆಗೆ ಸಂಬಂಧವನ್ನು ಹುಡುಕಬೇಕು. ಸೊ ಈಗ ನಮಗೆ ಗ್ರಿಡ್ ಸಿಕ್ಕಿದೆ. ಸೊ ಈಗ ನಾನು ಇಲ್ಲಿ ಬರ್ಕೊಂಡು ಹೋಗ್ತೀನಿ. ಯಾವುದು? 13 ಬರಿತೇನೆ, 19 ಬರಿತೇನೆ, 20 ಬರಿತೇನೆ, 21 ಕ್ಯಾಲೆಂಡ್ರಲ್ಲಿ ಏನಿದೆಯೋ ಅದನ್ನೇ ಬರಿತಾ ಇರೋದು ನಾನು. ಯಾವುದು ಮ್ಯಾಜಿಕ್ ನಂಬರ್ಸ್ ಬರಿತಾ ಇಲ್ಲ. ಸೊ ಏನಿದೆಯೋ ಕ್ಯಾಲೆಂಡ್ರಲ್ಲಿ ಅದನ್ನೇ ಬರೆದಿರೋದು ನಾನು. ಯಾವುದು? 13, 19, 21, 27, ಮಧ್ಯಕ್ಕೆ 20. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೋ ಅದೇ ರೀತಿ ಬರಿತಾ ಇರೋದು. ಈಗ ಫಸ್ಟ್ ಏನು ಮಾಡಬೇಕಂತ ಇವೆರಡನ್ನ ಎಲ್ಲವನ್ನು ಕೂಡಿಸ್ಬೇಕಂತೆ. 13 + 19 + 20 + 21 + 27 = ಎಷ್ಟು ಬರುತ್ತೆ? ಕೂಡಿಸಿದಾಗ 100 ಬರುತ್ತೆ. ಇದು ಮಧ್ಯದ ಸಂಖ್ಯೆ ಜೊತೆಗೆ ಯಾವ ರೀತಿಯಾಗಿ ಸಂಬಂಧವನ್ನು ಹೊಂದಿದೆ ಅಂದರೆ, ನಾವು ನೋಡಿದ್ವಿ ಅಲ್ಲಿ 15 × 5 75 ಆಗಿತ್ತು. ಈಗ 20 × 5 ಎಷ್ಟಾಗತ್ತೆ? 100 ಆಗತ್ತೆ. ಸೊ ಹಾಗಾದರೆ ಡೈರೆಕ್ಟ್ ಕನೆಕ್ಷನ್ ಹೊಂದಿದೆ. ಸೊ ಈ ಎಲ್ಲ ಒಂದು ಮೊತ್ತಕ್ಕೂ, ಸೊ ಮಧ್ಯದ ಒಂದು 5ರಷ್ಟಕ್ಕೆ ಮೊತ್ತಕ್ಕೂ ಸಹ ನಮಗೆ ಈಕ್ವಲ್ ಬರುತ್ತೆ. ಸೊ ನೀವು ಯಾವುದೇ ಒಂದು ಸೇಮ್ ಗ್ರಿಡ್, ಈ ಗ್ರಿಡ್ಡಲ್ಲಿ ಸೊ ಮುಂದೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿ. ಬರೀ 30ರವರೆಗೆ ಅಷ್ಟೇ ನಾವು ಡೇಟ್ ಬರಿಬೇಕು ಅಂತ ಇಲ್ಲ. ಮುಂದೆ ಈ ರೀತಿಯಾಗಿ ಇಲ್ಲಿ ಕೊಟ್ಟಿದ್ರಲ್ಲ, ಎಕ್ಸ್ಟೆಂಡ್ ಎಷ್ಟಾದರೂ ಮಾಡ್ಕೊಂಡು ಹೋಗಿ 3 × 3 ತೊಗೊಂಡು ಮಾಡಿದಾಗ ನಮಗೆ ಇದೇ ಸಂಬಂಧ ಸಿಗುತ್ತೆ. ಓಕೆ ಫೈನ್. ನೆಕ್ಸ್ಟ್ ಅಷ್ಟೇ ಅಲ್ಲದೆ ಆಕಾರದೊಳಗಿನ ಸಂಖ್ಯೆಗಳ ಮೊತ್ತ ಯಾವಾಗಲೂ ಸಂಖ್ಯೆಗಳಲ್ಲೊಂದರ ಗುಣಕವಾಗಿರುವಂತೆ ಬೇರೆ ಆಕಾರಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿಬಿಟ್ಟು ಅವರು ಕೊಟ್ಟಿದ್ದಾರೆ. ಓಕೆ ಫೈನ್. ಓಕೆ ಸಾರಿ, ಇಲ್ಲಿ ಮೇಲೊಂದು ಏನೋ ಕೊಟ್ಟಿದ್ದಾರೆ. ಇದು ಯಾವಾಗಲೂ ಆಗುತ್ತದೆ, ಇದನ್ನು ಪರಿಶೀಲಿಸಿ. ಈ ಆಕಾರ ರೂಪುಗೊಳ್ಳುವ ಸಂಖ್ಯೆಗಳ ಸಾಮಾನ್ಯ ಗುಂಪನ್ನು ಪರಿಗಣಿಸಿ ಮಧ್ಯದಲ್ಲಿ ಸಂಖ್ಯೆಯನ್ನು ಎ ಅಂತ ಹೇಳಿಬಿಟ್ಟು ತೆಗೆದುಕೊಳ್ಳ್ರಿ. ಈಗ ನಾವೇನು ಮಾಡೋಣ? ಎ ಅಂತ ಹೇಳಿಬಿಟ್ಟು ತೊಗೊಳ್ಳೋಣ. ಇದನ್ನು ನಾವು ಫೈನಲ್ ಆಗಿ ಇದು ಎಲ್ಲದಕ್ಕೂ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇಲ್ಲೂ ಸಹ ಅವರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ಸೊ ಇದನ್ನು ಸಹ ನಾವು ಪ್ರೂವ್ ಮಾಡಬೇಕಾಗತ್ತೆ. ಸೊ ಯಾವ ರೀತಿಯಾಗಿ? ಇದೇ ರೀತಿಯಾಗಿ ಗ್ರಿಡ್ ಹಾಕ್ಕೊಳ್ಳೋಣ. ಓಕೆ ಫೈನ್. ಓಕೆ, ಮಧ್ಯದನ್ನು ಎ ಅಂತ ತೊಗೊಬೇಕಂತೆ ಅವರೇ ಹೇಳಿದ್ದಾರೆ. ಮಧ್ಯದನ್ನು ಎ ಅಂತ ತೊಗೊಂಡ್ರೆ ಮೇಲಿಂದ ಎಷ್ಟಾಗತ್ತೆ? ಸೊ 7 ಬೇಡ, ಕೆಳಗಿಂದ ನೋಡೋಣ. ಈಗಷ್ಟೇ ನಾವು ವಿಡಿಯೋದಲ್ಲಿ ಹೇಳಿದೆ 7 ಜಾಸ್ತಿ ಇರುತ್ತಂತೆ. ಓಕೆ ಫೈನ್. ಇದೆಷ್ಟಿರುತ್ತೆ? 7 ಕಡಿಮೆ ಇರುತ್ತೆ. ಸೊ ಮುಂದಿಂದ ಎಷ್ಟಿರುತ್ತೆ? 1 ಜಾಸ್ತಿ ಇರುತ್ತೆ. ಹಿಂದ್ಗಡೆ ಎಷ್ಟಿದೆ? ಇದು 12 ಇದ್ದರೆ ಇದು 13 ಇರುತ್ತೆ. ಸೊ ಇದು 15 ಇದ್ದರೆ 16 ಇದೆ, 15 ಇದ್ದರೆ ಈ 14 ಇದೆ. ಹಿಂದ್ಗಡೆ 1 ಕಡಿಮೆ ಇರುತ್ತೆ. ಸೊ ಇದಕ್ಕೆ ತಕ್ಕಂತೆ ನಾವು ಈಗ ಇದು ಪ್ರೂವ್ ಆಗತ್ತಲ್ವಾ? ಆಗುತ್ತದೆಯೇ ಅಂತ ಹೇಳಿಬಿಟ್ಟು ಕೊಟ್ಟಾಗ ನಾವು ಪ್ರೂವ್ ಮಾಡಬೇಕಾಗತ್ತೆ. ಎ ಮೈನಸ್ ಕೂಡಿಸ್ಬೇಕೀಗ. ಎ ಮೈನಸ್ 7 ಇಲ್ಲಿ ಬರುತ್ತೆ. ಎ ಮೈನಸ್ 7 ಪ್ಲಸ್ ಎ ಮೈನಸ್ 1 ಪ್ಲಸ್ ಎ ಮಧ್ಯದ್ದು, ನೆಕ್ಸ್ಟ್ ಪಕ್ಕದ್ದು ಎ ಪ್ಲಸ್ 1, ನೆಕ್ಸ್ಟ್ ಕೆಳಗಡೆದು ಎ ಪ್ಲಸ್ 7. ಸೊ ಇದನ್ನೆಲ್ಲ ಕೂಡಿದಾಗ ಏನಾಗುತ್ತಪ್ಪ ಅಂತಂದರೆ ಎ ಮೈನಸ್ 7 ಬ್ರ್ಯಾಕೆಟನ್ನು ತಕ್ಕೊಂಡು ಹೋಗೋಣ. ಆಲ್ರೆಡಿ ನಾವು ಉಕ್ತಿಗಳಲ್ಲಿ ಈ ಎಲ್ಲ ಲೆಕ್ಕಗಳನ್ನು, ಈ ರೀತಿಯ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಸೊ 7ಕ್ಕೆ 7 ಇಲ್ಲೇ ಕ್ಯಾನ್ಸಲ್ ಆಯಿತು, ಪ್ಲಸ್ 7 ಮೈನಸ್ 7 ಕ್ಯಾನ್ಸಲ್ ಆಯಿತು, -1 +1 ಕ್ಯಾನ್ಸಲ್ ಆಯಿತು. ಎ ಎ ಎ
ಎ. ಎಷ್ಟು ಎ ಉಳಿತು? 5A ಉಳಿತು. ಆನ್ಸರ್ ಎಷ್ಟು ಉಳಿದಿದೆ? 5A. 5A ಅಂತಂದರೆ ಅಲ್ಲೂ ಮಾಡಿದ್ದು ಅದೇ ನಾವು 20 × 5 ಒಂದು ಸಂಖ್ಯೆನ ಅಂತಂದರೆ ಮಧ್ಯದಲ್ಲಿರುವ ಸಂಖ್ಯೆ ಜೊತೆಗೆ ಎಯನ್ನು ಗುಣಿಸ್ರಿ ಅಂತ ಹೇಳೇ ಕೊಟ್ಟಿದ್ದು. ಸಾರಿ, ಮಧ್ಯದಲ್ಲಿರುವ ಸಂಖ್ಯೆ ಜೊತೆಗೆ 5ಅನ್ನು ಗುಣಿಸ್ರಿ. 5ರಷ್ಟು ಅಂತ ಹೇಳಿದ್ರಲ್ವಾ? ಒಟ್ಟು ಮೊತ್ತ ಯಾವಾಗಲೂ ಮಧ್ಯದಲ್ಲಿರುವ ಸಂಖ್ಯೆಯ 5ರಷ್ಟಾಗಿದೆ ಅನ್ನೋದನ್ನು ಇಲ್ಲೂ ಸಹ ನಾವು ಪ್ರೂವ್ ಆಯಿತು. ಹೌದು ಅಂತ ಹೇಳಿಬಿಟ್ಟು ನಾವು ಕಣ್ಣು ಮುಚ್ಕೊಂಡಿದ್ದು ನಾವು ಒಪ್ಪಲಿಲ್ಲ. ನೆಕ್ಸ್ಟ್ ಮತ್ತೆ ಯಾವುದೇ ಎ ಅಂತ ಕೊಟ್ಟ ಮೇಲೆ ಅದು ಯಾವುದೇ ಗ್ರಿಡ್ 3 × 3 ತೊಗೊಂಡಾಗ ಯಾವುದೇ ಗ್ರಿಡ್ಡಿಗೂ ಇದು ಏನಾಗುತ್ತೆ? ಅಗ್ರಿ ಆಗುತ್ತೆ. ಓಕೆ, ನೆಕ್ಸ್ಟು ಆಕಾರದಲ್ಲಿನ ಸಂಖ್ಯೆಗಳ ಮೊತ್ತ ಯಾವಾಗಲೂ ಸಂಖ್ಯೆಗಳಲ್ಲೊಂದರ ಗುಣಕವಾಗಿರುತ್ತೆ. ಬೇರೆ ಆಕಾರವನ್ನು ಕಂಡುಹಿಡೀರಿ ಅಂತಂದರೆ ಬೇರೆ ಆಕಾರವನ್ನು ಕಂಡುಹಿಡಿಬೋದು. ಯಾವ ರೀತಿಯಾಗಿ ಅಂತಂದರೆ ನಾನು ಇನ್ನೊಂದು ಗ್ರಿಡ್ ತೊಗೊಳ್ತೀನಿ, 1 × 3 ತೊಗೊಳ್ತೀನಿ ಅಂತಂದರೆ ಒಂದು ಅಡ್ಡ ಸಾಲು, 3 ಕಂಬ ಸಾಲು. ಓಕೆ, 3 ಕಂಬ ಸಾಲು ತೊಗೊಂಡಾಗ ಸಿಂಪಲಾಗಿ ತೊಗೊಳ್ತಿದ್ದೀನಿ, ಎ ತೊಗೊಳ್ತಿದ್ದೀನಿ. ಇದು A+1, ಇದು A-1. ಹೇಗಿರುತ್ತೆ? ಇದು 12 ಇದ್ದರೆ ಇದು 13 ಇರುತ್ತೆ, ಇದು ಒಂದು ಕಡಿಮೆ ಇರುತ್ತೆ, 11 ಇರುತ್ತೆ. ಇದಂತೂ ಬಹಳ ಈಸಿ ಅಲ್ವಾ? ಸೊ ಅವ್ರೇನು ಕೊಟ್ಟಿದ್ದಾರೆ? ಯಾವುದಾದ್ರೂ ಒಂದು ಮಾಡಿರಿ ಅಂತ ಕೊಟ್ಟಿದ್ದಾರಲ್ಲ. ಸೊ ನಾವು ಯಾವುದಾದ್ರೂ ಒಂದು ಮಾಡಿದ್ದೀವಿ. ಸೊ ಇದ್ರೊಳಗೂ ಸಹ ಇದು ಪ್ರೂವ್ ಆಗುತ್ತಾ ಅಂತ ಹೇಳಿಬಿಟ್ಟು ನೋಡೋಣ. A-1 ಇದನ್ನು ಸಹ ಮಧ್ಯದ್ದೇ ಅಲ್ವಾ? ಇದು ಸಹ ಮಧ್ಯದ ಸಂಖ್ಯೆ, ಇದ್ರಷ್ಟು ಇರಬೇಕಲ್ವಾ? ಸೊ 3ರಷ್ಟು ಇರಬೇಕಾಗತ್ತೆ. ಇದು ಅಲ್ಲ, 5 ನಂಬರ್ಸ್ ತೊಗೊಂಡಿದ್ವಿ, ಹಾಗಾಗಿ 5ರಷ್ಟಿತ್ತು. ಇದು 3 ನಂಬರ್ ತೊಗೊಂಡಿದ್ವಿ, 3ರಷ್ಟು. A-1 + A+1 1 ಕ್ಯಾನ್ಸಲ್ ಆಯಿತು. A 3A. ಇಲ್ಲೂ ಸಹ ಎ ಅನ್ನೋದು 3ರಷ್ಟು ಹೆಚ್ಚಿದೆ, ನೀವು ನೋಡಬಹುದು. ಸೊ ಗ್ರಿಡ್ 1 × 3 ತೊಗೊಂಡಾಗಲೂ ಸಹ ನಮಗೆ ಆನ್ಸರು ಅದೇ ಬಂತು. ಪ್ರತಿ ಸಲ 5A ಅಲ್ಲ, 5A ಅಂತಂದರೆ 5 ನಂಬರ್ಸ್ ತೊಗೊಂಡ್ವಿ, ಅದಕ್ಕೋಸ್ಕರ 5A ಬಂತು. ಇಲ್ಲಿ ಬರೀ 3 ನಂಬರ್ಸ್ ತೊಗೊಂಡಿರೋದ್ರಿಂದ ನಮಗೆ 3. ಸೊ ಮಧ್ಯದಲ್ಲಿ ಮಾತ್ರ ಫಾರ್ಮ್ ಆಗಬೇಕು. ನಾನು ಇನ್ನೊಂದು ಗ್ರಿಡ್ ಮಾಡ್ತೇನೆ ಮಿಸ್. ಯಾವ ರೀತಿಯಾಗಿ? ಈ ರೀತಿಯಾಗಿ ಮಾಡ್ತೀನಿ. ಓಕೆ, ಇಲ್ಲಿ ಮಧ್ಯದ ನಾನು ತೊಗೊಳೋದೇ ಇಲ್ಲ, ಬರೀ 4ನಷ್ಟು ತೊಗೊಂಡಿದ್ದಾರೆ. ಮಧ್ಯದ ನಂಬರ್ ಜೊತೆಗೇ ನಾವು ಕಂಪೇರ್ ಮಾಡಬೇಕಾಗಿರೋದು. ಅವ್ರಿಗೆ ಹೇಳ್ತಾ ಇರೋದು ಒಟ್ಟು ಮೊತ್ತ ಏನಿದೆಯೋ ಅದು ಯಾವಾಗಲೂ ಮಧ್ಯದಲ್ಲಿರುವ ಸಂಖ್ಯೆಗಳ 5ರಷ್ಟಾಗಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಸಂಬಂಧಪಟ್ಟಾಯಿತು. ಓಕೆ, ಫೈನ್. ನೆಕ್ಸ್ಟು ಕಾನ್ಸೆಪ್ಟ್ ಬರುತ್ತೆ ಬೆಂಕಿ ಕಡ್ಡಿ ವಿನ್ಯಾಸಗಳು. ಈ ಕಾನ್ಸೆಪ್ಟ್ ಸ್ವಲ್ಪ ಜಾಸ್ತಿ ಇದೆ, ನಾನು ಕಂಟಿನ್ಯೂ ಮಾಡಿದ್ರೆ ನೋಡೋಣ, ಮಾಡಿಬಿಡೋಣ. ಸ್ವಲ್ಪ ಫಾಸ್ಟಾಗಿ ಮಾಡ್ತೇನೆ, ಯಾಕಂತಂದರೆ ವಿಡಿಯೋ ಲೆಂದಿ ಆಗುತ್ತೆ. ಓಕೆ, ಫೈನ್. ಬೆಂಕಿ ಕಡ್ಡಿ ವಿನ್ಯಾಸಗಳನ್ನು ನೋಡೋಣ. ಮುಂದಿನ ಚಿತ್ರವನ್ನು ಗಮನಿಸಿ. ಇದು ಬೆಂಕಿ ಕಡ್ಡಿಗಳಿಂದ ಆದ ಒಂದು ವಿನ್ಯಾಸ ಆಗಿದೆ. ಯಾವ ವಿನ್ಯಾಸ ಎಂದು ನೀವು ಗುರುತಿಸಬಲ್ಲಿರುವ? ಓಕೆ, ಫೈನ್. ಇಲ್ಲಿ ನೀವು ನೋಡಬಹುದು, ಒಂದು ತ್ರಿಭುಜ ಸಿಕ್ಕಿದೆ. ಓಕೆ, ಇಲ್ಲಿ 2 ತ್ರಿಭುಜಗಳ ಇದೆ. ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ. ಇಲ್ಲಿ 3 ತ್ರಿಭುಜ ಆಗಿದೆ. ಇಲ್ಲಿ 4 ತ್ರಿಭುಜ ಆಗಿದೆ. 2, 3ನೇ ತ್ರಿಭುಜ, 4ನೇ ತ್ರಿಭುಜ. ಓಕೆ, ಫೈನ್. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಾದರೆ ಇಲ್ಲಿ ವಿನ್ಯಾಸ ಅಂತಂದರೆ 1ನೇ ಹಂತದಲ್ಲಿ 1 ತ್ರಿಭುಜ ಆಗಿದೆ ಅಲ್ವಾ? ಸೊ ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗಿದೆ ಅಂತ ನೋಡೋಣ. 1 ತ್ರಿಭುಜ ಮಾಡೋಕ್ಕೆ 1, 2, 3 ಬೆಂಕಿ ಕಡ್ಡಿಗಳು ಬೇಕಾಯಿತು. ಇಲ್ಲಿ ಬರೀತೇನೆ. ಸೊ ಇಲ್ಲಿ 1, 2, 3, 4, 5 ಬೇಕಾಯಿತು. ಇಲ್ಲಿ 1, 2, 3, 4, 5, 6, 7 ಆಗಿದೆ. ಸೊ ಅದೇ ರೀತಿ ಇಲ್ಲೂ ನೋಡಿದಾಗ ನೆಕ್ಸ್ಟು ನೀವು 9 ಬೆಂಕಿ ಕಡ್ಡಿಗಳು ಬೇಕಾಯಿತು. ಓಕೆ, ಅದನ್ನೇ ಹೇಳಿದ್ದಾರೆ. ಮುಂದಿನ ಹಂತದಲ್ಲಿ ಇದು ಹೀಗೆ ಮುಂದುವರಿಯುತ್ತೆ. ಮುಂದಿನ ಹಂತದಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳಿರುತ್ತೆ ಎಂಬುದನ್ನು ನೀವು ಹೇಳಬಲ್ಲಿರಾ ಅಂತ ಕೊಟ್ಟಿದ್ದಾರೆ. ಸೊ ನಾವು ಈಸಿಯಾಗಿ ನೋಡ್ಬೋದು ಏನು ವಿನ್ಯಾಸ ಇದೆ ಅಂತ ಅಂದರೆ 3ಕ್ಕೆ 2 ಕೂಡಿಸಿದ್ರೆ 5, 2 ಬೆಂಕಿ ಕಡ್ಡಿ ಜಾಸ್ತಿ ಆಗ್ತಾ ಇದೆ. 5ಕ್ಕೆ 2 ಕೂಡಿಸಿದ್ರೆ 7, 7ಕ್ಕೆ 2 ಕೂಡಿಸಿದ್ರೆ 9, 9ಕ್ಕೆ 2 ಕೂಡಿಸಿದ್ರೆ ನೆಕ್ಸ್ಟ್ ಹಂತದಲ್ಲಿ ಯಾವ್ದು ಬರುತ್ತೆ, ಮುಂದೆ ಯಾವ್ದು ಬರುತ್ತೆ ಅಂತ ಕೇಳಿದಾರೆ ಅವರೇ. ಮುಂದಿನ ಹಂತದಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗುತ್ತೆ? 9ಕ್ಕೆ 2 ಕೂಡಿಸಿದ್ರೆ 11 ಬೆಂಕಿ ಕಡ್ಡಿಗಳು ಬೇಕಾಗುತ್ತೆ. ಅದು 11. ನೀವು ಇದನ್ನು ರಚಿಸಿ ನೋಡಬಹುದು. ಹೌದು, ನೀವು ಇದೇ ರೀತಿಯಾಗಿ 11 ಬೆಂಕಿ ಕಡ್ಡಿಗಳನ್ನ ಇಟ್ಕೊಂಡು ರಚಿಸ್ರಿ. ನೆಕ್ಸ್ಟ್ ಇನ್ನೊಂದು ಈ ರೀತಿಯಾಗಿ 9 ಬರುತ್ತಾ, ಆದರೆ ನೆಕ್ಸ್ಟು 10, ಇದೊಂದು ಈ ರೀತಿಯಾಗಿಟ್ಟರೆ 11. ಓಕೆ, 5ನೇ ಚಿತ್ರದಲ್ಲಿ 5 ತ್ರಿಭುಜಗಳಿಗೆ 11 ಬೆಂಕಿ ಕಡ್ಡಿಗಳು ಬೇಕಾಗತ್ತೆ. ಓಕೆ, ಫೈನ್. ನೆಕ್ಸ್ಟು ಹಾಗಾದರೆ ಹಂತ 33 ಬರೀ 11ಕ್ಕೆ ಸ್ಟಾಪ್ ಆಗ್ತಾ ಇಲ್ಲ. 33. ಓಕೆ, ಏನು ಕೊಟ್ಟಿದ್ದಾನೆ? 33, 84 ಮತ್ತು ಹಂತ 108ರಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳು? ಸೊ ಮುಂದೆ ಆಗಲೇ 11, 13 ಆ ರೀತಿಯಾಗಿ ಕೊಟ್ಟಿಲ್ಲ, ಅವರು ಭಾಳ ಜಾಸ್ತಿಯಾಗಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಒಂದು ವಿನ್ಯಾಸವನ್ನು ಕೊಟ್ಟಿದ್ದಾರೆ. ಏನು ನೋಡ್ಬೋದು? ಹಂತ 1ರಲ್ಲಿ ಮೊದಲನೇ ತ್ರಿಭುಜಕ್ಕೆ 3, 2ನೇ ತ್ರಿಭುಜಕ್ಕೆ 5 ಬೆಂಕಿ ಕಡ್ಡಿ, 3ನೇ ತ್ರಿಭುಜಕ್ಕೆ 7, 4 ಇದೇ ರೀತಿ ಫಾಲೋ ಆಯಿತು. 11 ನಾವು ನೋಡಿದ್ವಿ. ನೆಕ್ಸ್ಟ್ 6ನೇ ತ್ರಿಭುಜಕ್ಕೆ ಬಂದಾಗ 11 + 2 13 ಆಯಿತು. ಹಾಗಾದರೆ ಹಂತ 33ರ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು ಒಂದು ವಿಧಾನವನ್ನು ಯೋಚಿಸಬಹುದು. ಇಲ್ಲಿ ಸಂಬಂಧವನ್ನು ನೋಡ್ರಿ. 2ನೇ ಬೆಂಕಿ ಕಡ್ಡಿ ಅಂತ ಅಂದರೆ ಎಷ್ಟು? 2ರಲ್ಲಿ 1 ಕಳೆದ್ರೆ ಎಷ್ಟು? 1. ಓಕೆ, ನೆಕ್ಸ್ಟ್ 3ರಲ್ಲಿ 1 ಕಳೆದ್ರೆ 2. ಫೈನ್. ಹಿಂದ್ಗಡೆ 4ರಲ್ಲಿ 1 ಕಳೆದ್ರೆ
3, 5ರಲ್ಲಿ 1 ಕಳೆದ್ರೆ 4ನೇದು ಸಿಕ್ಕಿದೆ ಅಂತಂದರೆ ಹಿಂದ್ಗಡೆ ಬ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 2ರಲ್ಲಿ 1 ಕಳೆದು 1, 3ರಲ್ಲಿ 1 ಕಳೆದ್ರೆ 2 ಹಿಂದ್ಗಡೆ ಸಿಕ್ತು. ಹಾಗಾದರೆ 33ನೇದು ಅಂತ ಅಂದರೆ ಸೊ ಇನ್ನೂ ಕ್ಲಿಯರಾಗಿ ಇಲ್ಲೂ ಬೇಕಾದರೆ ಬರೀತೀನಿ ನೋಡಿ. ನೆಕ್ಸ್ಟು 5 ಅಂತ ಅಂದರೆ ಹೇಗೆ ಬಂತು? 3ಕ್ಕೆ 2 ಕೂಡಿಸ್ದೆ, 7ಕ್ಕೆ 3ಕ್ಕೆ 2 ಪ್ಲಸ್ ಮತ್ತೆ 2 ಕೂಡಿಸ್ದೆ, 3ಕ್ಕೆ 2 ಪ್ಲಸ್ ಇದನ್ನೇ ಕಂಟಿನ್ಯೂ ಮಾಡ್ತಾ ಇರೋದು ನಿಮಗೆ. ಯಾಕೆ ಅಂತಂದರೆ ವಿನ್ಯಾಸ ಕಾಣಿಸ್ಬೇಕಲ್ಲ ಅದಕ್ಕೆ. ನೆಕ್ಸ್ಟ್ ಇದೇ ರೀತಿ 3ಕ್ಕೆ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಬಂತು. ಸೊ 13ಕ್ಕೂ ಅದೇ ರೀತಿಯಾಗಿ ಕಂಟಿನ್ಯೂ ಆಯ್ತಾ ಬಂತು ಅಲ್ವಾ. ಪ್ರತಿ ಸಲ 3 ಪ್ಲಸ್ 2 ಅನ್ನೋದು ಇದೆ. ಮೊದಲನೇದಂತೂ 3 ಆಲ್ರೆಡಿ ಇದೆ, ಅದಕ್ಕೆ ನೆಕ್ಸ್ಟು 2 ಆ್ಯಡ್ ಮಾಡ್ಕೊಂಡು ಹೋದ್ವಿ ಅಲ್ವಾ. ಸೊ ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಡೈರೆಕ್ಟಾಗಿ ಇಲ್ಲೇ ನೋಡ್ಬೋದು. ಒಂದು ಎಕ್ಸಾಂಪಲ್ ತೊಗೊಂಡೆ ಅಂತ ಅಂದರೆ 2 ಪ್ಲಸ್ 2 ಪ್ಲಸ್ 2, 3 ಪ್ಲಸ್ 2 ಎಷ್ಟಾಯಿತು? 3 ಪ್ಲಸ್ 2 2 2 ಎಷ್ಟಾಯಿತು? 6 ಆಯಿತು ಅಂತ ಅಂದರೆ 3ಕ್ಕೆ 6 ಬೆಂಕಿ ಕಡ್ಡಿ ಸೇರಿಸಿದ್ರೆ 9 ಬೆಂಕಿ ಕಡ್ಡಿ ಬಂತು. ಅದೇ 3ಕ್ಕೆ ಇಲ್ಲಿ ನೀವು ನೋಡ್ಬೋದು 8 ಇದೆ, 2 4 6 8, 3ಕ್ಕೆ 8 ಬೆಂಕಿ ಕಡ್ಡಿಗಳನ್ನು ಸೇರಿಸಿದ್ರೆ ನಮಗೆ ಎಷ್ಟಾಯಿತು? 11 ಸಿಕ್ತು. ಇನ್ ಜನರಲ್ ನಾವು ಯಾವ ರೀತಿಯಾಗಿ ಬರಿಬೋದು? 2 ಪ್ಲಸ್ 2 ಪ್ಲಸ್ 2 ಇದ್ದರೆ 6 ಅಂತ ಬರೆದ್ರೆ ನಾವು 2ಅನ್ನು 3 ಸಲ ಗುಣಿಸಲಾಗಿದೆ 6 ಅಂತ ಬರಿಬೋದು. ಅಥವಾ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಅಂತ ಅಂದರೆ ನಾವು 2ಅನ್ನು 4 ಸಲ ಬರೆದಲಾಗಿದೆ 8 ಅಂತ ಹೇಳ್ಬಿಟ್ಟು ಬರಿಬೋದು. ಹಾಗಾದರೆ ಈ ಒಂದು ಬೇಸಿಸ್ ಮೇಲೆ 33ನ್ನು ನಾವು ಯಾವ ರೀತಿಯಾಗಿ ಬರಿಬಹುದು ಅಂತ ಅಂದರೆ 2 ಇಂಟು, ಸೊ 3 ಅಂತೂ ಕಾಮನ್ ಇರುತ್ತೆ, ಇಲ್ಲಿ ಬರೆದಿದ್ದೀವಲ್ಲ ಅದೇ ರೀತಿಯಾಗಿ ನಾವು 3ಅನ್ನು ಕಾಮನ್ ಇಡೋಣ. 3ಕ್ಕೆ ಕಾಮನ್ ಆಗಿಟ್ಟು 2 ಇಂಟು ಇಲ್ಲಿ 2ಅನ್ನು 4 ಸಲ ಅಂತ ಅಂದ್ವಲ್ವಾ, 2ಅನ್ನು 32 ಸಲ ಮಾಡಿದ್ದೀವಿ. ಯಾಕಂತಂದರೆ ಹಿಂದಿನ ನಂಬರನ್ನು ತೊಗೊಂಡಿದ್ದೀವಲ್ವಾ ಅದಕ್ಕೆ. ಸೊ 3 ಅಂತೂ ಕಾಮನ್ನು, 33ಅನ್ನು ಕಂಡು ಹಿಡ್ತಿರೋದ್ರಿಂದ ಹಿಂದಿನ ನಂಬರ್ ತೊಗೊಂಡ್ವಿ 32. ಸೊ 3 ಪ್ಲಸ್ 64 = 67. ಹಾಗಾದರೆ 33ರಲ್ಲಿ ನಂಬಿರುವಂತಹ ಒಂದು ನಂಬರ್ ಎಷ್ಟಪ್ಪ ಅಂತ ಅಂದರೆ ಅಗತ್ಯವಿರುವ ಬೆಂಕಿ ಕಡ್ಡಿಗಳು 64. ಇದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದೇ ರೀತಿ ಮಾಡಿರೋದು ನಾನು. 2 ಪ್ಲಸ್ ಮತ್ತೊಂದು ಸಲ ಹೇಳ್ತೀನಿ, 2 ಪ್ಲಸ್ 2 ಪ್ಲಸ್ 2 ಅಂತಂದರೆ 3 ಪ್ಲಸ್ 2 ಇಂಟು 1 2 3. ಓಕೆ, ನೆಕ್ಸ್ಟ್ 3 ಪ್ಲಸ್ 2 2 2 2 ಅಂತ ಅಂದರೆ 2 ಇಂಟು 4. ಓಕೆ, ಸೊ ಈ 3 ಎಲ್ಲಿ ಬಂದಿದೆ? ಅಷ್ಟು ಸಲ ಈ 3ಅನ್ನು ತೊಗೊಂಡ್ಮೇಲೆ ಅಷ್ಟು ಸಲ ಅಂತ ಅಂದರೆ 4ನೇ ಒಂದು ಹಂತಕ್ಕೆ ಬಂದಾಗ 3 ಸಲ, ಒಂದು ಕಡಿಮೆ. 5ನೇ ಹಂತಕ್ಕೆ ಬಂದಾಗ ಇಲ್ಲಿ ನೋಡಿ 4 ಸಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ? 3 ಪ್ಲಸ್ 2 ಇಂಟು 33 ಬೇಕು ಅಂತ ಅಂದರೆ ಆಲ್ರೆಡಿ ಇದು ಒಂದಿದೆ, ಇನ್ನು ಇದು ಒಂದು ಹಂತ ಇದೆ, ಇನ್ನು ನೆಕ್ಸ್ಟ್ 32 ಒಂದನೇ ಹಂತ 33 ಆಯ್ತಲ್ವ. ಹಾಗಾಗಿಬಿಟ್ಟು 32 ಅಂತ ತೊಗೊಂಡ್ವಿ. 3 ಪ್ಲಸ್ 32, 2 4, 3 6, 67. ಅರ್ಥ ಆಯ್ತಾ? ಕ್ಲಿಯರಾಗಿ ಅರ್ಥ ಮಾಡಿಸಿದ್ದೇನೆ. ಓಕೆ ಫೈನ್, ನೆಕ್ಸ್ಟ್ ನೋಡೋಣ. ಓಕೆ ಫೈನ್, ಸೇಮು ಇಲ್ಲಿ ಅದನ್ನೇ ನಾವು ಎಕ್ಸ್ಪ್ಲನೇಷನಲ್ಲಿ ನೋಡಬಹುದು. ಓಕೆ ಫೈನ್, ಹಾಗಾದರೆ 84ನೇ ಹಂತಕ್ಕೆ ಅವ್ರು ಹೇಳಿದ್ರು 33 ಕಂಡು ಹಿಡಿದ್ವಿ, 84ನೇ ಹಂತನೂ ನೋಡಬೇಕಲ್ವಾ. ಸೊ ಬನ್ನಿ ನೋಡೋಣ 84ನೇ ಹಂತಕ್ಕೆ ಯಾವ ರೀತಿಯಾಗಿರುತ್ತೆ. ಸೊ ಇಲ್ಲೇ ಬರೆದು ಬಿಡ್ತೀನಿ. 84ನೇ ಹಂತಕ್ಕೆ 3 ಪ್ಲಸ್ 2 ಇಂಟು ಅದರ ಹಿಂದಿನ ನಂಬರ್ 83 ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳ್ಕೊತಲ್ವಾ. 1ನೇ ಹಂತ 3ರಿಂದ ಸ್ಟಾರ್ಟ್ ಆಗಿದೆ, ಹಾಗಾಗಿಬಿಟ್ಟು ಇದು ಒಂದು ಹಂತ 83, ಟೋಟಲ್ 84 ಹಂತ. ಓಕೆ, ಇದನ್ನು ಮಾಡಿದಾಗ 3 ಪ್ಲಸ್ 83, ಇದು ಡೈರೆಕ್ಟಾಗಿ ಮಾಡಿಬಿಡ್ತೇನೆ, 169 ಸಿಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ 108ಕ್ಕೆ ಕೇಳಿದ್ದಾನೆ. 108ಕ್ಕೆ ಕೇಳಿದಾಗ 3 ಪ್ಲಸ್ 2 ಇಂಟು 107. ಓಕೆ, ಇದನ್ನು ಸಂಕ್ಷಿಪ್ತ ಮಾಡಿದಾಗ 217 ಬರುತ್ತೆ ಆನ್ಸರು. ಸೊ ನೀವು ನೋಡ್ಬೋದು ವಿಡಿಯೋ ಲೆಂದಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಗುಣಾಕಾರವನ್ನು ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಸೊ ಅದಾದ ಮೇಲೆ ನೆಕ್ಸ್ಟು ಹಂತ 3 ಮತ್ತು ಹಂತ 4ರಲ್ಲಿ ಯಾವ ಸಂಖ್ಯೆಗೆ ಈ ಸಂಖ್ಯೆಗಳು ಯಾವುವು ಅಂತ ಹೇಳೆಲ್ಲ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದೇ ಹಂತದಲ್ಲಿ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಇನ್ನೂ ಈ ಪೇಜಲ್ಲಿದೆ. ಕಂಡುಹಿಡಿಯಲು ನಿಯಮ ಮತ್ತು ಸೂತ್ರವನ್ನು ವಿವರಿಸೋ ಬೀಜೋಕ್ತಿ ಯಾವುದಾಗಿರಬಹುದು? ಸೊ ಹಾಗಾದರೆ ಯಾವ ಒಂದು ಬೀಜೋಕ್ತಿಯಲ್ಲಿ ಈ ಒಂದನ್ನು ಎಕ್ಸ್ಪ್ಲೇನ್ ಮಾಡ್ತೀರಾ? ಇದೇನೋ ಮೌಖಿಕವಾಗಿ ಹೇಳಿಬಿಟ್ರಿ. ಒಂದು ಬೀಜೋಕ್ತಿಯನ್ನು ನಾವು ರೆಡಿ ಮಾಡಬೇಕಲ್ವಾ. ಸೊ ಯಾಕಂತಂದರೆ ಅಕ್ಷರ ಸಂಖ್ಯೆಗಳ ಉಕ್ತಿಗಳಿಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ವಿನ್ಯಾಸವು ಹಂತ 10ರಲ್ಲಿರುವಂತೆ 2ಅನ್ನು 9 ಬಾರಿ, ಹೌದು, ಮತ್ತು ಅದಕ್ಕೆ ಕೂಡಿದೆ 3. ಓಕೆ, 3. ಸೊ ಇಲ್ಲಿ ನಾವು ಮಾಡಿದ್ವಲ್ಲ ಸೇಮ್ ಅದೇ ರೀತಿ. ಒಂದು ವೇಳೆ 10 ಇದೆ ಅಂತಂದರೆ 3 ಪ್ಲಸ್ 2 ಇಂಟು 9. ಓಕೆ, ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ನೀಡುತ್ತೆ. ಹಂತ 11ರಲ್ಲಿ ಇದೆ ಅಂತ ಅಂದರೆ 3 ಪ್ಲಸ್ 2 ಇಂಟು 10. ಸೊ ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅಂದರೆ ವೈಗಿಂತ ಒಂದು ಕಡಿಮೆ, y -1, 2ಗಳು 1 3
ಆದ್ದರಿಂದ ಬೀಜೋಕ್ತಿ ಯಾವ ರೀತಿಯಾಗಿ ಬರುತ್ತೆ ಅಂತ ಅಂದರೆ 3 + 2 × y - 1. y ಅಂತ ಅಂದರೆ 10 ಅಂತ ಕೊಟ್ಟರೆ 10ರಲ್ಲಿ 1 ಕಳೆದ್ರೆ 9. ನಾವು ಡೈರೆಕ್ಟಾಗಿ ಇಟ್ಟಿದ್ವಿ 9 3 + 2 × 9 ಈ ರೀತಿಯಾಗಿ ಕೊಟ್ಟಿದ್ದಲ್ವಾ. ಸೊ ಇಲ್ಲೇ ಬರ್ದಿದ್ವಿ ನೋಡಿ. ಸೊ 108 ಅಂತ ಅಂದರೆ ಒಂದು ಕಡಿಮೆ ಬರ್ದಿದ್ವಿ 107. ಸೊ ಅದೇ ರೀತಿ ಇಲ್ಲಿ ಬರ್ದಿದ್ದಾರೆ ಅಷ್ಟೇ. ನೆಕ್ಸ್ಟ್ 3 = 1 + 2 ಇದನ್ನು ಉಪಯೋಗಿಸಿದಾಗ ಬೀಜೋಕ್ತಿ ಅಂತ ಹೇಳ್ಬಿಟ್ಟು ಕೊಟ್ಟರು. 2y + 1 ಎಂದು ಪಡೆಯುತ್ತೇವೆ. ಈ ಬೀಜೋಕ್ತಿ ಹಂತ y-ನಲ್ಲಿ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ನೀಡುತ್ತೆ. ಹೌದು, ಈಗ ನಾವು ಯಾವುದೇ ಹಂತದಲ್ಲಿ ತ್ವರಿತವಾಗಿ ಕಂಡುಹಿಡಿಯಬಹುದು. ಹೌದು, ಯಾವ ರೀತಿಯಾಗಿ ಕಂಡುಹಿಡಿಯಬಹುದು ಅಂತ ಕೊಟ್ಟಿದೆ. ಮೇಲಿನ ಬೀಜೋಕ್ತಿಯು ಪ್ರತಿ ಹಂತದ ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನು ಸರಿಯಾಗಿ ನೀಡುವುದೇ ಈ ಬೀಜೋಕ್ತಿಗಳು ಸಮವಾಗಿದೆಯೇ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈ ಬೀಜೋಕ್ತಿ ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಎಲ್ಲಿಗೆ ಹೋಗಬೇಕು, ವಾಪಸ್ ಹೋಗಬೇಕು. ಯಾವುದಕ್ಕೆ, ಕೋಷ್ಟಕಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಕು. ಯಾವ ರೀತಿಯಾಗಿ 2y + 1 2y ಅಂತ ಅಂದರೆ ಸದ್ಯಕ್ಕೆ ಇವೆಲ್ಲ ವೈಗಳು, ಇವೆಲ್ಲ ಏನು y. 2y + 1 2 × 1 + 1 2 2 + 1 3 ಬಂದಿದೆ. ಇಲ್ಲಿ 2 × 2 + 1 2 4 + 1 5 ಬಂದಿದೆ. 2 × 3 + 1 2y + 1 ನಾವು ಟೆಸ್ಟ್ ಮಾಡ್ತಾ ಇರೋದು ಇಲ್ಲಿ. ಓಕೆ, ನೆಕ್ಸ್ಟ್ 2 3 6 1 7 ಬಂದಿದೆ. 2 × 4 + 1 ಇದನ್ನು ಈಗ ನಮಗೆ ಬೀಜೋ ಸಿಕ್ಕಿದೆಯಲ್ಲ, ಅದಕ್ಕೆ ಈ ಹಂತಗಳ ಸಂಖ್ಯೆನ ಹಾಕಿ ಟೆಸ್ಟ್ ಮಾಡ್ತಾ ಇದ್ವಿ. ಪ್ರತಿ ಸಲಿನೂ ಅದು ಟೆಸ್ಟ್ ಮಾಡಿದಾಗ ನಮಗೆ ಸರಿಯಾಗಿ ಬರ್ತಾ ಇದೆ. ಹಾಗಾದರೆ ಈ ಒಂದು ಬೀಜೋಕ್ತಿ ಸರಿಯಾಗಿ ಅಲ್ಲಿ ವರ್ಕ್ ಆಗ್ತಿದೆ ಅಂತ ನೋಡ್ಬೋದು. ನೆಕ್ಸ್ಟ್, ಎಣಿಸಲು ಮತ್ತೊಂದು ವಿಧಾನವಿದೆ ಅಥವಾ ವಿನ್ಯಾಸವನ್ನು ಗಮನಿಸಿ. ಚಿತ್ರವನ್ನು ಮತ್ತೊಮ್ಮೆ ಗಮನಿಸೋಣ. ಇಲ್ಲಿ ಮತ್ತೊಂದು ಗಮನಿಸೋಣ, ಇನ್ನೊಂದು ವಿಧಾನವನ್ನು ಕೊಟ್ಟಿದ್ದಾನೆ. ಯಾವ ರೀತಿಯಾಗಿ ಕಡ್ಡಿಗಳನ್ನು 2 ನಿಲುವು ಓರಿಯೆಂಟೇಷನ್ಗಳಲ್ಲಿ ಮೇಲೆ ಮತ್ತು ಕೆಳಗೆ ಅಡ್ಡವಾಗಿ ಮತ್ತು ಮಧ್ಯದಲ್ಲಿ ಕರ್ಣೀಯವಾಗಿ ಇರಿಸಲಾಗಿದೆ. ಉದಾಹರಣೆಗೆ ಹಂತ 2ರಲ್ಲಿ 2 ಬೆಂಕಿ ಕಡ್ಡಿಗಳನ್ನು ಅಡ್ಡವಾಗಿ ಮತ್ತು ಇಲ್ಲಿ ಒಂದು ನೀವು ನೋಡ್ಬೋದು ಏನಂತ ಹೇಳಿಬಿಟ್ಟು ಇಲ್ಲಿ ಅಡ್ಡವಾಗಿಟ್ಟಿದ್ದಾರೆ 1. ಇಲ್ಲಿ ಎಷ್ಟಿದೆ, ಇಲ್ಲಿ 1 ಮತ್ತು ಇಲ್ಲಿ ಇದು 2. ಓಕೆ, ಇಲ್ಲಿ ನೀವು ನೋಡ್ಬೋದು ಇಲ್ಲಿ 1 ಇಲ್ಲೊಂದು ಅಡ್ಡವಾಗಿ ಇಟ್ಟಿದ್ದಾರೆ. ಓಕೆ, ಫೈನ್. ನೆಕ್ಸ್ಟು, ಹಾಗಾದರೆ ಕರ್ಣವಾಗಿ ಯಾವ ರೀತಿಯಾಗಿ ಎಲ್ಲಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ. ಇಲ್ಲಿ ಒಂದು ನಿಮಿಷ ಸ್ಕೆಚ್ ಪೆನ್ ಚೇಂಜ್ ಮಾಡ್ತೇನೆ. ಸೊ ಕರ್ಣವಾಗಿ ಇಲ್ಲಿ ಮಧ್ಯದಲ್ಲಿ ಕರ್ಣೀಯವಾಗಿ ಅಂತ ಅಂದರೆ 1 2. ಓಕೆ, ಇಲ್ಲಿ 1 2 3 ಸಿಕ್ಕಿದೆ. ಇಲ್ಲಿ 1 2 3 4 ಸಿಕ್ಕಿದೆ. ಓಕೆ, ಫೈನ್. ನೆಕ್ಸ್ಟು, ಇದು ಅಡ್ಡವಾಗಿ ಕೇಸರಿ ಕಲರು. ಕರ್ಣವಾಗಿ ಅಂತ ಅಂದರೆ ಈ ರೀತಿಯ ಕರ್ಣವನ್ನು ಬಿಡಿಸ್ತೀವಲ್ಲ ಆ ರೀತಿ. ಹಾಗಾದರೆ ಇಲ್ಲೂ ಒಂದು ಏನಿದೆ ಅಂತಂದರೆ ಅಡ್ಡವಾಗಿ ಅಂತ ಅಂದರೆ ಇಲ್ಲೆಷ್ಟಿದೆ, 2 ಇಟ್ಟಿದ್ದಾರೆ 1 2. ಸೊ ಕರ್ಣವಾಗಿ ಯಾವ ರೀತಿಯಾಗಿ ಇಟ್ಟಿದ್ದಾರೆ, ಅಂತ ಬರಿತೀನಿ. 3 ಇಟ್ಟಿದ್ದಾರೆ, 3 ಬೆಂಕಿಪಟ್ಟಣ ಸಿಕ್ಕಿದೆ. ಇಲ್ಲಿ ಅಡ್ಡವಾಗಿ ಅಂತ ಅಂದರೆ 1 2 3 ಸಿಕ್ಕಿದೆ. ಕರ್ಣಗಳೆಷ್ಟು ಸಿಕ್ಕಿದೆ, 1 2 3 4 ಸಿಕ್ಕಿದೆ. ಓಕೆ, ಫೈನ್. ಹಾಗಾದರೆ ಇಲ್ಲೂ ಸಹ ಯಾವುದಾದ್ರೂ ಒಂದು ಸಂಬಂಧ ಇದೆಯಾ ಅಂತ ನೋಡೋಣ. ಸೊ ಹಂತ 3 ಮತ್ತು 4ಅಲ್ಲಿ ಆ ಸಂಖ್ಯೆಗಳು ಎಷ್ಟಿರುತ್ತೆ ಅಂತಂದರೆ ಒಂದನೇದಿದ್ದು ತ್ರಿಭುಜ, 2ನೇ ಒಂದು ಚಿತ್ರ, ಇದು 3ನೇ ಚಿತ್ರ. 2ನೇ ಚಿತ್ರಕ್ಕೆ 2 ಇದ್ದಾಗ 1 ಜಾಸ್ತಿ ಇದೆ 3. 3ನೇ ಚಿತ್ರಕ್ಕಿದ್ದಾಗ 4 ಕರ್ಣದಲ್ಲಿಟ್ಟಿದ್ದಾರೆ. ನೆಕ್ಸ್ಟ್ ನಮಗೇನು ಕೇಳಿದ್ದಾರೆ, ಹಂತ 3 ಮತ್ತು 4ರಲ್ಲಿ ಈ ಸಂಖ್ಯೆಗಳು ಯಾವುವು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಂದಕ್ಕೆ ಹೋದಾಗ ಸೊ ಅಡ್ಡ 4, ಕರ್ಣ 5 ಬೇಕಾಗುತ್ತೆ. ಅದರ ಮುಂದೆ ಹೋದಾಗ ಅಡ್ಡ 5, ಕರ್ಣ 6 ಬೇಕಾಗುತ್ತೆ. ಓಕೆ, ಫೈನ್. ನೆಕ್ಸ್ಟ್, ಇಲ್ಲಿಗೆ ನಮ್ಮ ಈ ಒಂದು ವಿಡಿಯೋ ಲೆಂದಿ ಆಗಿದೆ ಬಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಠದ ಲಾಸ್ಟ್ ಕಂಡುಹಿಡಿಯೋರನ್ನ ನಾವು ಕಂಪ್ಲೀಟ್ ಮಾಡೋಣಂತೆ. ಸೊ ಆಲ್ರೆಡಿ ಈ ನೆಕ್ಸ್ಟ್ ಪಾಠ ನನ್ನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ. ಸೊ ಅದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.